ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶುರುವಿನಲ್ಲಿ ವಿದ್ಯಾ ಅವರ ಅಮ್ಮ ಹೇಳ್ತಾ ಇರ್ತಾರೆ, ಅವಳ ಜೀವನನೇ ಆಗಲಿ ಅವಳ ಭವಿಷ್ಯನ ಕಾಪಾಡೋಕ್ಕೋಸ್ಕರ ನಾವು ಈ ರೀತಿ ಒಂದು ಸುಳ್ಳು ಹೇಳಬೇಕಾಯಿತು. ಆದರೆ ಅದರಲ್ಲಿ ಯಾವುದೇ ರೀತಿ ತಪ್ಪು ನನ್ನ ಮಗಳದಿಲ್ಲ, ಈ ತಪ್ಪೆಲ್ಲ ನಮ್ಮದೇನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅವಳಿಗೆ ಶಿಕ್ಷೆ ಕೊಡಬೇಡಿ, ನೀವೇನೇ ಶಿಕ್ಷೆ ಕೊಡೋದಿದ್ರು ನಮಗೆ ಮಾತ್ರ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅವರ ಅಮ್ಮ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸಾವಿತ್ರಿ ಚಪ್ಪಾಳೆ ನೋಡಿತಾ ಬರ್ತಾಳೆ. ಅವಾಗ ಸಾವಿತ್ರಿ ಹೇಳ್ತಾಳೆ, ಅಪ್ಪ ಏನೆಲ್ಲ ನಾಟಕ ಆಡ್ಬಿಟ್ರಿ ನೀವು, ನಿಮ್ಮಂಥವ್ರನ್ನ ನೋಡಿ ಕಲಿಬೇಕು. ಸಾವಿರಾರು ಆಸೆ ಆಕಾಂಕ್ಷೆಗಳನ್ನ ಎಟ್ಟೆಯವ್ರಿಗೆ ಹುಟ್ಟಿಸ್ಬಿಟ್ಟು ಇವಾಗ ನಮ್ಮದೇನು ತಪ್ಪಿಲ್ಲ, ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ನಿಮ್ಮಂಥವ್ರು ನೋಡಿ ಕಲಿಬೇಕು. ಹೆಂಗಾರ ಮನಸ್ಸು ಬರುತ್ತೆ ನಿಮ್ಗೆ ಈ ಥರ ಎಲ್ಲ ಮಾಡೋಕ್ಕೆ. ದೇವರಂತ ನಮ್ಮ ಅಣ್ಣ ವಿದ್ಯೆಗೆ ಡಾಕ್ಟ್ರನ್ನೇ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ಆಸೆ ಇಟ್ಕೊಂಡಿದ್ದ, ಅಂಥದ್ರಲ್ಲಿ ಅವನ ಆಸೆಗೆ ನೀವು ಈ ಥರ ಎಲ್ಲ ಮಸಿ ಬೆಳೆದ್ಬಿಟ್ರಲ್ಲ. ನಾನು ಹಾಗೇನೆ ನನ್ನ ಅಳಿಯಂಗೂ ಕೂಡ ಈ ಥರ ಮೋಸ ಮಾಡೋಕ್ಕೆ ನಿಮ್ಗೆ ಹೆಂಗಾದ್ರೂ ಮನಸ್ಸು ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆನೂ ಕೂಡ ವಿದ್ಯೆಗೆ ಇಲ್ಲಿ ಸಾವಿತ್ರಿ ಬೈತಾ ಇರ್ತಾಳೆ. ಅದು ಅಲ್ಲದೇ ಮಗು ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಾಟಕ ಆಡಿದ್ರಲ್ಲ, ಅದಕ್ಕೆ ನೀವು ಇವ್ರ ಜೊತೆ ಸೇರ್ಕೊಂಡು ಏನೋ ನಾಟಕ ಆಡಿ ಕೈ ಜೋಡಿಸಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿನೂ ಕೂಡ ಕೇಳ್ತಾರೆ. ಆವಾಗ ಇಲ್ಲಿ ಶಿವರಾಮೇಗೌಡರು ಮನೆಯವರೆಲ್ಲರೂ ಕೂಡ ಇಲ್ಲಿ ಮೋಹನ ಕಡೆ ತಿರುಗಿ ಎಲ್ಲರೂ ಕೂಡ ಒಂದು ಸ್ವಲ್ಪ ಸಿಟ್ಟಿನಿಂದ ನೋಡ್ತಾ ಇರ್ತಾರೆ. ಆವಾಗ ಇನ್ನೊಂದು ಕಡೆ ವಿದ್ಯಾ, ಇಲ್ಲ ಯಾವುದೇ ಕಾರಣಕ್ಕೂ ಅತ್ತೆ ತಪ್ಪಿದ್ರಲ್ಲಿ ಏನೂ ಇಲ್ಲ, ಇದರಲ್ಲಿ ತಪ್ಪಿರೋದೆಲ್ಲ ನಮ್ಮದೇನೆ. ಅತ್ತೆಗೆ ಈ ವಿಷಯನೇ ಗೊತ್ತಿಲ್ಲ. ಯಾಕೆ ಅಂತಂದರೆ ಆಸ್ಪತ್ರೆಗೆ ಹೋದಾಗ ಅಪ್ಪ ಅವ್ವನೇ ಡಾಕ್ಟ್ರು ಕೈಕಾಲನ್ನ ಹಿಡಿದು ಈ ಸುಳ್ಳನ್ನ ಹೇಳೋಕ್ಕೆ ಅಂತ ಹೇಳ್ಬಿಟ್ಟಿದ್ರಲ್ಲಿ ಅತ್ತೆಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಅವರಿಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದಾಗ ಮೋಹನ ಕೂಡ ಇಲ್ಲಿ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ. ಯಾವುದೇ ಕಾರಣಕ್ಕೂ ಅವರಿಂದ ಈ ತಪ್ಪಾಗಿಲ್ಲ, ನಾವೇನೇ ಈ ಥರ ಎಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಕೂಡ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಹಾಗೇನೆ ಕ್ವಾಟ್ಲೆ ಬಂದ್ಬಿಟ್ಟು, ಅದು ಏನಾರ ಆಗಲಿ ನೀವು ಇಷ್ಟೋ ತನಕ ನಡೆದಿದ್ದು ಎಲ್ಲನೂ ಸುಳ್ಳು ಅಂತ ಹೇಳ್ಬಿಡಿ, ಯಾಕೆಂದರೆ ಸಾವಿರಾರು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾನೆ ನಮ್ಮ ಅಣ್ಣ ತಮ್ಮ, ಅಂಥದ್ರಲ್ಲಿ ನೀವು ಇದನ್ನೆಲ್ಲ ಸುಳ್ಳು ಅಂತ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಹೇಳ್ತಾನೆ. ಯಾವ ರೀತಿ ನಾನು ಸುಳ್ಳು ಅಂತ ಹೇಳಿ, ಇಷ್ಟು ದಿವಸ ನಾನು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಷ್ಟು ಕೊರಗಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಆದರೆ ಈ ತಪ್ಪನ್ನು ಮತ್ತೆ ನಾನು ಮುಂದೆ ಮಾಡೋಕ್ಕೆ ರೆಡಿ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಸುಳ್ಳಲ್ಲ, ಇದು ನಿಜನೇ ಅಂತ ಹೇಳ್ಬಿಟ್ಟು ವಿದ್ಯೆ ಅಳ್ತಾ ನಿಂತಿರ್ತಾಳೆ. ಒಂದು ಕ್ಷಣ ಇಲ್ಲಿ ಭದ್ರನು ಕೂಡ ಏನು ಮಾತಾಡದೆ ಇಲ್ಲಿ ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಬೇಜಾರು ಮಾಡಿಕೊಂಡು ನಿಂತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅಮ್ಮಮ್ಮನೂ ಕೂಡ ಇತ್ತೀಚೆಗೆ ನಮ್ಮ ಮನೇಲಿ ಏನೆಲ್ಲ ನಡೀತಾ ಇದೆ, ಸಂತೋಷ ಎಲ್ಲ ತುಂಬಿ ತುಳುಕಬೇಕಾಗಿದೆ, ಈ ಮನೆ ಒಳಗಡೆ ತುಂಬಾ ನೋವು ನಡೀತಾ ಇದೆ, ಅಂಥದ್ರಲ್ಲಿ ಇದು ಒಂದು ಸುಳ್ಳು ಅನ್ನೋ ಥರ ಆಗೋಗ್ಬಿಡ್ಲಿ, ಯಾರಾದರೂ ಒಂದು ಸುಳ್ಳು ಅಂತ ಹೇಳ್ಬಿಡ್ರಪ್ಪ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗೆ ಸಾವಿತ್ರಿ, ಹೆಂಗೆ ಇದು ಸುಳ್ಳು ಅಂತ ಹೇಳ್ತಾರೆ, ಇವಳು ಮನೆಗೆ ಬಂದಿದ್ದೇನೆ ದೊಡ್ಡ ಸುಳ್ಳು ಅಂತ ಹೇಳ್ಬಿಟ್ಟು ನಂಬಿಕೊಂಡು ಸುಮ್ಮನೆ ಇದ್ಬಿಡು, ಇನ್ಮೇಲಿಂದ ಇಂಥ ಒಂದು ದೊಡ್ಡ ಮೋಸ ಮಾಡಿ ಆಸೆ ಆಕಾಂಕ್ಷೆಗಳನ್ನ ಎಲ್ಲರೂ ಒಂದ್ಸಲ ಊಟಾಕಿ ಇವಳಿಗೆ ಹೆಂಗಾದ್ರೂ ಮನಸ್ಸು ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ಕೂಡ ಇಲ್ಲಿ ಅಮ್ಮಮ್ಮಂಗೆ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸಾವಿರಾರು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು ನನ್ನ ಗಂಡ, ನನ್ನ ಆಸೆನೇ ಅವ್ರ ಆಸೆ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲಿ ನನ್ನ ಆಸೆಗಳೆಲ್ಲನೂ ಕೂಡ ಅವ್ರು ಈಡೇರ್ಸೋಕ್ಕೆ ಮುಂದಾದರು ಅಂತ ನನ್ನ ಗಂಡಿಗೆ ನಾನು ಮೋಸ ಮಾಡಿದ್ದೀನಿ. ಅಂಥದ್ರಲ್ಲಿ ನನಗೆ ಏನೇ ಶಿಕ್ಷೆ ಕೊಟ್ಟರು ನೀವು ನಾನು ಅದನ್ನು ತಯಾರಿಸೋಕ್ಕೆ ಅನುಭವಿಸೋಕ್ಕೆ ರೆಡಿ ಇದ್ದೀನಿ. ನನ್ನ ಗಂಡಿಗೆ ನಾನು ಯಾವತ್ತೂ ಈ ರೀತಿ ಮೋಸ ಮಾಡಬಾರ್ದಿತ್ತು. ಸಾವಿರ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಮಗು ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ರು, ಅಂಥದ್ರಲ್ಲಿ ನಾನು ಅವ್ರಿಗೆ ಮೋಸ ಮಾಡಿದ್ದೀನಿ. ಅಂಥದ್ರಲ್ಲಿ ತಪ್ಪು ಯಾರೇ ಮಾಡಿರಲಿ ಏನೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಆ ಶಿಕ್ಷೆನ ಅನುಭವಿಸೋಕ್ಕೆ ನಾನು ರೆಡಿ ಇದ್ದೀನಿ. ಅದು ಶಿಕ್ಷೆನ ನೀವು ಏನು ಕೊಟ್ಟರು ನಾನು ಅದನ್ನು ಅನುಭವಿಸೋಕ್ಕೆ ರೆಡಿ ಇದ್ದೀನಿ, ತುಂಬ ಖುಷಿಯಿಂದನೇ ಅನುಭವಿಸ್ತೀನಿ. ಆದರೆ ನೀವು ದಯವಿಟ್ಟು ನನ್ನನ್ನು ಸಾಧ್ಯವಾದರೆ ಕ್ಷಮಿಸಬೇಕಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಅಳ್ತಾ ನಿಂತಿರ್ತಾಳೆ. ಇನ್ನೊಂದು ಕಡೆ ದಯವಿಟ್ಟು ಸಾಧ್ಯ ಎಲ್ಲರೂ ನೀವು ನನ್ನ ಕ್ಷಮಿಸಿ ಅಂತ ಹೇಳ್ತಾ, ತಪ್ಪು ಯಾರೇ ಮಾಡಲಿ ಅದು ತಪ್ಪೇನೆ, ಆದರೆ ಈ ಮನೆಯಿಂದ ನನ್ನನ್ನು ಹೊರ ಹಾಕಿದ್ರು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ಬರಬಾರ್ದು, ಅದಕ್ಕೋಸ್ಕರ ನಾನೇ ಈ ಮನೆಯಿಂದ ಹೋಗ್ತಾ ಇದ್ದೀನಿ. ಮನೇಲಿರೋಕ್ಕೆ ನನಗೆ ಯೋಗ್ಯತೆ ಇಲ್ಲ, ಈ ಎಲ್ಲರ ಪ್ರೀತಿಗೂ ನಾನು ನಂಬಿಕೆಗೆ ಮೋಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಾಧ್ಯವಾದರೆ ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ವಿದ್ಯೆ ಕೈ ಮುಗಿದು ಅಳ್ತಾ ನಿಂತ್ಕೋತಾಳೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯೆ ಅಳ್ತಾನೆ ಅಮ್ಮಮ್ಮನ ಕಡೆ ನೋಡ್ತಾಳೆ. ಅಮ್ಮಮ್ಮನ ಕಡೆ ನೋಡಿಕೊಂಡು, ಅಮ್ಮಮ್ಮ ನೀವು ನನ್ನ ಎಷ್ಟೋ ಒತ್ತಾಸೆಗಳಿಗೆ ಆಸೆಗಳಿಗೆ ನನಗೆ ಬೆಂಬಲವಾಗಿ ನಿಂತಿದ್ದೀರಾ. ಚಂಪಾ ನೀನು ಅಷ್ಟೇ, ಅತ್ತೆ ನೀವು ಅಷ್ಟೇ, ನಾನು ಏನೇ ತಪ್ಪು ಏನೇ ಮಾಡಿದರೂ ಕೂಡ ಎಲ್ಲ ಆಸೆ ಆಕಾಂಕ್ಷೆಗಳಿಗೆ ನನಗೆ ಇಲ್ಲಿ ಬೆಂಬಲವಾಗಿ ನಿಂತ್ಕೊಂಡು ನನ್ನ ಆಸೆಗಳನ್ನೆಲ್ಲನೂ ಈಡೇರಿಸಿದ್ದೀರಾ. ಆದರೆ ನಿಮ್ಮ ಇದಕ್ಕೆ ನಾನು ಅರ್ಹಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅಳ್ತಾ ನಿಂತಿರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯೆ ಅಳ್ಕೊಂಡು ಅಮ್ಮಮ್ಮನ ಕಡೆ ನೋಡಿಕೊಂಡು ಅಮ್ಮಮ್ಮನ ಕಡೆ ಹೋಗಿ ಕಾಲಿಗೆ ಬೀಳ್ತಾಳೆ. ಆಮೇಲೆ ಅಮ್ಮಮ್ಮ ಅವಳ ಆಶೀರ್ವಾದ ಮಾಡಲ್ಲ, ತುಂಬಾ ಕೋಪ ಮಾಡ್ಕೊಂಡು ಆ ಕಡೆ ತಿರುಗಿಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸಾಧ್ಯವಾದರೆ ನನ್ನ ಕ್ಷಮಿಸಿ ಅಮ್ಮಮ್ಮ, ನನ್ನ ಆಸೆ ಆಕಾಂಕ್ಷೆಗಳಿಗೆ ಬೆಂಬಲ ಕೊಟ್ಟವರು ನೀವು, ಆದರೆ ನಿಮಗೆ ನಾನು ಮೋಸ ಮಾಡಿಬಿಟ್ಟೆ, ಅದನ್ನ ಪಶ್ಚಾತ್ತಾಪ ನನಗೆ ಯಾವಾಗಲೂ ಇದ್ದೇ ಇರುತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅಮ್ಮಮ್ಮ ಕಾಲಿಗೆ ಬೀಳ್ತಾಳೆ. ಮತ್ತು ಇನ್ನೊಂದು ಕಡೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಸಲ ಶಿವರಾಮೇಗೌಡರ ಕಡೆ ಹೋಗ್ತಾಳೆ. ಶಿವರಾಮೇಗೌಡರ ಕಡೆ ಹೋಗ್ಬಿಟ್ಟು ಆಶೀರ್ವಾದ ತಗೊಳ್ಳೋಕ್ಕೆ ಅಂತ ಹೋಗ್ತಾಳೆ. ಅಲ್ಲೂ ಕೂಡ ಅಷ್ಟೇ ಶಿವರಾಮೇಗೌಡರು ಕೂಡ
ಹಿಂದೆ ಸರಿದು ಬಿಡ್ತಾರೆ. ಆಶೀರ್ವಾದ ಮಾಡೋದಿಲ್ಲ ಅವಳಿಗೆ. ಮಾವ ನಾನು ಏನೇ ಆದರೂ ಕೂಡ ನನ್ನನ್ನು ಮುದ್ದು ಸೊಸೆ ಅಂತ ಹೇಳ್ಬಿಟ್ಟು ಅಂಗೈಯಲ್ಲಿ ಹೊತ್ಕೊಂಡು ನನ್ನನ್ನು ಮೆರೆಸಿದ್ರಿ. ನನ್ನ ಯೋಗ್ಯತೆಗೆ ಮೀರಿ ನನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರ್ಸೋಕ್ಕೆ ಮುಂದಾದ್ರಿ. ಆದರೆ ನಿಮಗೆ ನಾನು ಯಾವ ಮೋಸ ಮಾಡಿಬಿಟ್ಟೆ. ಪಶ್ಚಾತ್ತಾಪ ನನ್ನ ಯಾವತ್ತೂ ಕಾಡುತ್ತೆ. ಸಾಧ್ಯವಾದರೆ ನನ್ನ ಕ್ಷಮಿಸಿ ಮಾವ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಕಾಲಿ ಬೀಳಕ್ಕೆ ಹೋಗ್ತಾಳೆ. ಅದೇ ಶಿವರಾಮೇಗೌಡರು ಕೂಡ ಆ ಕಡೆ ಸರಿದು ಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ಭದ್ರ ಮುಖನ ನೋಡ್ತಾಳೆ. ಅದರ ಭದ್ರನ ಮುಖ ನೋಡಿದರೂ ಕೂಡ ಅವಳಿಗೆ ಪಶ್ಚಾತ್ತಾಪ ಕಾಡೋಕ್ಕೆ ಶುರುವಾಗುತ್ತೆ. ಮತ್ತೆ ಈ ಕಡೆ ತಿರುಗಿಬಿಡ್ತಾಳೆ. ಮತ್ತೆ ಇನ್ನೊಂದು ಸರಿ ಹೋಗ್ಬಿಟ್ಟು ಭದ್ರನ ಕಾಲಿಗೇನೆ ಬಿದ್ದು ಭದ್ರಗೆ ಕಾಲಿಗೆ ಮುತ್ತು ಕೊಟ್ಟು ಅವಳು ಆಶೀರ್ವಾದನ ತಗೊಳಕ್ಕೆ ಹೋಗ್ತಾಳೆ. ರೀ, ನಾವು ಏನೇ ಆಸೆ ಆಕಾಂಕ್ಷೆಗಳಿಲ್ಲ, ಇದೆಲ್ಲ ಆಸೆ ಆಕಾಂಕ್ಷೆಗಳನ್ನ ಕೂಡ ಈಡೇರ್ಸೋಕ್ಕೆ ಇದು ಮಾಡಿದ್ರು. ಆದರೆ ನನ್ನ ಪ್ರೀತಿಗೆ ಯೋಗ್ಯತೆಯೇ ಇಲ್ದರ ಥರ ಆಗೋಯ್ತು. ದಯವಿಟ್ಟು ನನ್ನ ಸಾಧ್ಯ ಆದರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಕಾಲಿಗೆ ಬಿದ್ದು ಅಳ್ಕೊಂಡು ಕಾಲಿಗೆ ಮುತ್ತನ್ನ ಕೊಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಮಗು ಅಂತ ಹೇಳ್ಬಿಟ್ಟು ಇಲ್ಲಿ ದಿಮ್ಮನ್ನ ಕಟ್ಕೊಂಡಿರ್ತಾಳಲ್ಲ, ಅದನ್ನು ಕೂಡ ಕೈಯಲ್ಲಿ ಎತ್ಕೊಂಡು ನೋಡಿ ಒಂದು ಕ್ಷಣ ಹಂಗೇನೆ ಅಳ್ಕೊಂಡು ಕೈ ಬಿಟ್ಬಿಡ್ತಾಳೆ ವಿದ್ಯಾ. ಸಾಧ್ಯ ಆದರೆ ನನ್ನ ಕ್ಷಮಿಸಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿದ್ಯಾ, ಈ ಮನೆ ಋಣ ಇನ್ನು ನಮಗೆ ಮುಗೀತು. ಇಷ್ಟು ದಿವಸ ನನಗೆ ಮುದ್ದು ಸೊಸೆ ಅಂತ ನೀವೆಲ್ಲ ಕೊಟ್ಟಿದ್ದ ಪ್ರೀತಿಗೆ ನಾನು ಯೋಗ್ಯತೆ ಉಳಿಸ್ಕೊಳಕ್ಕಾಗಲಿಲ್ಲ. ಆ ಸಾಧ್ಯ ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿದ್ಯಾ ಅಳ್ತಾ ಕೈ ಮುಗಿತಾ, ಅಪ್ಪ ಅಮ್ಮ ನಡೀರಿ, ಈ ಮನೆ ಋಣ ನಮಗೆ ಮುಗೀತು, ಹೊರಡೋಣ ಅಂತ ಹೇಳ್ಬಿಟ್ಟು ಹೊಡೋಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಅಳ್ತಾ ಮನೆಯಿಂದ ವಿದ್ಯೆ ಹೊರಗಡೆ ಬರ್ತಾಳೆ. ಹಾಗೆಯೇ ಮನೆ ಹೊಸ್ಲಿಗೆ ನಮಸ್ಕಾರ ಮಾಡಿಕೊಂಡು ಅವಳು ಮನೆಗೆ ಮದುವೆ ಆಗಿ ಬಂದಂಥ ಕ್ಷಣಗಳನ್ನೆಲ್ಲ ನೆನೆಸ್ಕೊಂಡು ಅಳ್ಕೊಂಡು ಹೊರಗಡೆ ಬರ್ತಾಳೆ. ಇನ್ನೊಂದು ಕಡೆಯಿಂದ ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ಹಿಂದೆಯಿಂದ ಬರ್ತಾರೆ. ಇನ್ನೊಂದು ಕಡೆ ಭದ್ರ ಕೂಡ ಇಲ್ಲಿ ಕುಸಿದು ಬಿದ್ದುಬಿಡ್ತಾನೆ. ಕುಸಿದು ಬಿದ್ದಿದ ತಕ್ಷಣ ಇಲ್ಲಿ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಆಮೇಲೆ ವಿದ್ಯೆ ಅಳ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾ ಇರ್ತಾಳೆ. ಏನೇ ಆಗಲಿ ದೇವರಂತ ನನ್ನ ಅಳಿಯಂಗೆ ಇಂಥ ಮೋಸ ಮಾಡೋಕ್ಕೆ ಇವಳಿಗೆ ಹೆಂಗಾದರೂ ಮನಸ್ಸು ಬಂತು. ಆರಡಿಯಾಗಿರೋ ನನ್ನ ಗಜ ಆಗಿರೋ ನನ್ನ ಅಳಿಯನ್ನೇ ಕೂಡ ಇವತ್ತು ಕುಸಿದು ಬೀಳೋ ಥರ ಮಾಡಿಬಿಟ್ಲಲ್ಲ, ಇವಳು ಎಂಥ ಇದಾಗ್ತಾಳೆ ಅಂತ ಹೇಳ್ಬಿಟ್ಟು ಸಾವಿತ್ರಿ ಕೂಡ ಇಲ್ಲಿ ಬೈಯೋಕ್ಕೆ ಶುರು ಮಾಡ್ತಾ ಇರ್ತಾಳೆ. ಆಮೇಲೆ ಇಲ್ಲಿ ಎಲ್ಲರೂ ಕೂಡ ವಿದ್ಯೆ ಹಾಗೇನೆ ಅವ್ರ ಅಪ್ಪ ಅಮ್ಮ ಹಾಗೇನೆ ಎಲ್ಲರೂ ಕೂಡ ಅಳ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾ ಇರ್ತಾರೆ. ಒಂದು ಕಡೆ ದುಃಖದಲ್ಲಿರುವಂತಹ ಭದ್ರ ಹಾಗೆ ಇನ್ನೊಂದು ಕಡೆ ದುಃಖದಲ್ಲಿರುವಂತಹ ವಿದ್ಯಾ ಇಬ್ಬರು ಕೂಡ ಅಳ್ಕೊಂಡು ಮನೆಯಿಂದ ಹೊರಗಡೆಯಿಂದ ಬರ್ತಾರೆ. ಆಮೇಲೆ ಅಳ್ಕೊಂಡು ಇಲ್ಲಿ ಬರ್ತಾ ಇರ್ತಾರೆ. ಆಮೇಲೆ ಅಮ್ಮಮ್ಮ ಕೂಡ ಏನೇ ಆಗಲಿ ಇಷ್ಟು ನೋವನ್ನ ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅಂಥದ್ರಲ್ಲಿ ಇಷ್ಟೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರೋ ಅಂತಹ ಭದ್ರ ಏನೆಲ್ಲ ಆಸೆ ಇಟ್ಕೊಂಡಿದ್ದ ಮಗು ಬಗ್ಗೆ ಅವ್ನು ಹೆಂಗ್ಲ ತಡ್ಕೊತಾನೆ, ಅವನಿಗೆ ಸಮಾಧಾನ ಮಾಡಲ, ಅವ್ನಿಗೆ ಏನಾದರೂ ಮಾತಾಡು ಅಂತ ಹೇಳ ಶಿವರಾಮೇಗೌಡ, ಏನಾದ್ರು ಮಾತಾಡೋಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಕೂಡ ಶಿವರಾಮೇಗೌಡರಿಗೆ ಹೇಳ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಶಿವರಾಮೇಗೌಡರು ಕೂಡ ಇಲ್ಲಿ ಒಂದು ಕ್ಷಣ ಕುಸಿದು ಬಿದ್ದುಬಿಡ್ತಾರೆ ಕೆಳಗಡೆ. ಆಮೇಲೆ ಎಲ್ಲರೂ ಕೂಡ ಶಾಕಾಗಿ ನೋಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ಹಾಗೆ ಭದ್ರ ಇಬ್ಬರು ಕೂಡ ಅಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇನ್ನೊಂದು ಕಡೆ ವಿದ್ಯಾ ಕೂಡ ಇಲ್ಲಿ ಹೊರಗಡೆ ಅಳ್ಕೊಂಡು ಬರ್ತಾ ಇರ್ತಾಳೆ. ಗೇಟಿನ ಹತ್ರ ಬರುವಾಗ ಮನೆಯಿಂದ ತಿರುಗಿ ನೋಡ್ತಾಳೆ. ತುಂಬಾ ಬೇಜಾರು ಮಾಡ್ಕೋತಾಳೆ. ಈ ಮನೆಗೆ ಯೋಗ್ಯತೆಯಾಗಿ ಜೀವನ ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ, ಸಾಧ್ಯ ಆದರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲೇನೇ ಅಳ್ತಾ ಕೂತ್ಕೋತಾಳೆ. ಮತ್ತೆ ಮನೆ ಗೇಟ್ ಹತ್ರ ಬಂದು ಕುಸಿದು ಬೀಳ್ತಾಳೆ. ಆಮೇಲೆ ಇಲ್ಲಿಗೆ ಸಾವಿತ್ರಿ ಹಾಗೇನೆ ವಿನಂತಿ ಎಲ್ಲರೂ ಕೂಡ ಇಲ್ಲಿ ಖುಷಿನ ಪಡ್ಕೊಂಡು ನಿಂತಿರ್ತಾರೆ. ಆಮೇಲೆ ಈಶ್ವರಿ ಒಂದು ಕಡೆ ಇಲ್ಲಿ ಖುಷಿನ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಶಿವರಾಮೇಗೌಡರು ಕೂಡ ಕುಸಿದು ಬಿದ್ದು ಸಮಾಧಾನ ಮಾಡ್ಕೊಳ್ಳ ಭದ್ರ ಅಂತ ಹೇಳಿದ ತಕ್ಷಣವೇ ಇಲ್ಲಿ ಭದ್ರ ಶಿವರಾಮೇಗೌಡರನ್ನ ಕೈನ ಹಿಡ್ಕೊಂಡು ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಸಮಾಧಾನ ಮಾಡ್ಕೊ ಮಗನೇ ಅಂತ ಅಂದಾಗ ನಾನು ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ ಅಂಥದ್ರಲ್ಲಿ ನನಗೆ ಮೋಸ ಮಾಡೋಕ್ಕೆ ಇವಳಿಗೆ ಹೆಂಗಾರು ಮನಸ್ಸು ಬಂತು ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇಲ್ಲಿ ನನ್ನ ಮಗನಿಗೆ ಮನಸ್ಸಿಗೆ ನೋವಿಗೆ ದುಃಖಕ್ಕೆ ಕಾರಣ ಆದರೂ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ, ಭದ್ರ ಅಳಬೇಡ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ಹೊರಗಡೆ ಇಲ್ಲಿ ಗೇಟ್ ಹತ್ರ ಮನೆ ಹೊರಗಡೆ ಕೂತ್ಕೊಂಡು ನನ್ನ ಗಂಡನ ಪ್ರೀತಿಗೆ ಮೋಸ ಮಾಡಿಬಿಟ್ಟೆ ನಾನು ಪಾಪಿ ಅಂತ ತಲೆನೇ ಕೆಚ್ಕೊಂಡು ಅಳೋಕ್ಕೆ ಶುರು ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಒಳಗಡೆ ಇಲ್ಲಿ ಶಿವರಾಮೇಗೌಡರು ಭದ್ರಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅದು ಏನೇ ಆಗಲಿ ನನ್ನ ಮಗನ ನೋವಿಗೆ ಕಾರಣ ಆದಂತಹ ಯಾರೇ ಆಗಿರಲಿ, ಅವ್ರು ಯಾವುದೇ ಕಾರಣಕ್ಕೂ ನಾನು ಯಾವತ್ತೂ ಕ್ಷಮಿಸಲ್ಲ. ಇವತ್ತಿಗೆ ಈ ಅಟ್ಟಿ ಋಣ ಅವಳಿಗೂ ಮುಗೀತು, ಅವಳಿಗೂ ಆಯಿತು, ಅವಳಿಗೂ ಈ ಮನೆಗೂ ಋಣ ಇವತ್ತಿಗೆ ಮುಗೀತು. ಯಾರೂ ಕೂಡ ಅವಳನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು. ಹಾಗೆಯೇ ಈ ಮನೆ ಸಂಬಂಧ ಮುಗೀತು ಅಂದಿದ ತಕ್ಷಣ ಎಲ್ಲರೂ ಕೂಡ ಸಾವಿತ್ರಿ ಹಾಗೆಯೇ ವಿನಂತಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಗೋವಿಂದಗೌಡರು ಕೂಡ ಮನೆಗೆ ಬಂದಿದ್ದಂಥ ಅತಿಥಿಗಳಿಗೆ ಎಲ್ಲರಿಗೂ ದಯವಿಟ್ಟು ಇಲ್ಲಿ ನಡೆದಂಥ ಘಟನೆಯನ್ನು ಮನೆಯಿಂದ ಹೊರಗಡೆ ಎಲ್ಲೂ ತೊಗೊಂಡು ಹೋಗಬೇಡಿ, ನಮ್ಮ ಮನೆ ಮರ್ಯಾದೆ ನಮ್ಮ ಅಣ್ಣನ ಮರ್ಯಾದೆ ಕಳಿಬೇಡಿ, ದಯವಿಟ್ಟು ಎಲ್ಲ ಹೊರಟು ಬಿಡಿ, ಈ ವಿಷಯನ ಇಲ್ಲೇ ಬಿಟ್ಟುಬಿಡಿ ಅಂದಿದ ತಕ್ಷಣ ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರೋ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮತ್ತಷ್ಟು ಸಂಚಿಕೆಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.